Hallelujah.
ಚಕ್ರ ಗದರ್ಕಂಡ ಮಂಡಿತನಾಗಿರುವ ಶ್ರೀಮತ್ ಶಿವಲಿಂಗನಾಗಿ ನಿಸ್ತೂಲ ಮೋತಿಕಾದಿ ನವರತ್ನ ಪ್ರಬೋಧಿತ ಶಾತಪುಂಬ ನಿರ್ಮಿತ ಸಮಸ್ತ ಶಿವಲಿಂಗನಾಗಿ ಕಂಗಳಿಸುವ ಶೃಂಗಾರ ಮಹಿಮೆಯ ರಂಗಮಂಟಪಕ್ಕೆ ಬಂದ ಮಂಗಳ ಮೂರ್ತಿ ಮುಂದೆ ಕರಂಗಳನ್ನು ಜೋಡಿಸಿ ಮತ್ತು ಪ್ರೀತಿಯಿಂದ ಮಾತನಾಡಿಸುವ ಬಡತ್ತಮನ ನೀಡಿದಾರು ಜಾಗೃತಿಯಿಂದ ಬೇಡ ನರರಾಕಲಿ ಧೀಮಣೆ ಸಾರಥಿ ಸಾರಥಿಯನ್ನು ತೋರಬೇಕು ಹೇಳಬೇಕು ಎಲ ಸಾರಥಿ ಎಂಬ ಜಾಣ ಏಳುವಲ್ಲಿ ಕೇಳು ಎನ್ನ ನಾಮಧೇಯವನ್ನು ವೀಕ್ಷಣ ಅದೇನು ಚೆನ್ನಾಗಿ ಹೇಳಬೇಕು ದಿವ್ಯ ಜಮ್ಮಣ ಸ್ತಂಭ ಕುಂಭ ಕುಂಭಾಯಮಾನ ಸಂಪೂರ್ಣ ಚಿಕಿಂಬಿನಿಯ ಚುಂಬಿತ ಸ್ಥಾವರ ಜೀವಜಾಲವಂ ಹೃದಯಾಂಬುಜದವರ ಸ್ಥಿರವಾಗಿ ನೆಲೆಸಿ ದಿಗಂಬರಂ ಜಾತ್ಸರ ದಂಬೂಳಿಯ ಸುರರಂಭ ಭಕ್ತ ಬಿಂಬಾದಿಗಳಿಗೆ ಮಾತೃದ ದಿನ ಜಾತದೊಳಪ್ಪುವ ಸುಗಂಧ ಸ್ವಾದವಿತ್ತು ಚಂಚಲೋದ್ಭಾವದಿಂದ ಮೆರೆಯುವ ವಾಸುದೇವನ ಪುತ್ರ ಪರಮ ಪವಿತ್ರ ದೇವಕಿ ಅಮ್ಮನವರ ಗರ್ಭಸಂಜಾತ ಶ್ರೀಕೃಷ್ಣ ಮೂರ್ತಿಯಿಂದ ಗ್ರಹಿಸಲೈ ಚತುರ್ಥ ವಿದ್ವಾದ ಸಾರಥಿ ಕುಶಲಮತಿ ನೀಟೇ ಶ್ರೀಕೃಷ್ಣರೊಬ್ಬನೇ ಈ ಸುಂದರವಾದ ಸಭಾಪತಿ ಸಾರಥಿ ಈ ಶೃಂಗಾರ ಮಣಮಯ ರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಭಕ್ತ ರಕ್ಷಮಣಿ ಎಂಬ ಬಿರುದು ಎನಗಿರುವ ಕಾರಣ ಸಕಲ ಜನ ಚೈತನ್ಯಗಾರರ ಮೂರ್ತಿಯಾಗಿ ಅಂಧಕಾಮಯುಕ್ತರಿಗೆ ಅಪಾರ ದುಃಖವನ್ನು ನಿವಾರಿಸಿಕೊಡುವ ಕಾರಣ ಪೂರ್ಣವಾದ ಕಂಡಿಯ ಸಾರಥಿ ತಿಳಿದಿಲ್ಲ ಬಂದ ಸಂಗತಿ Oh
ಕಾಂತಾಳು ಕಾಂತೆ ರೇಹರೇ ಕಾಂತೆ ಆನಂದದಿಂದ ಮಲಗಿರುವೆಯ ಹೌದು ಸುಂದರಿ ಪ್ರಿಯ ಹೇಳುವ ಕೇಳು ಚೆನ್ನಾಗಿ ಹೇಳು ಕಾಂತೆ ಇದು ನನ್ನ ನಿನ್ನ ವಿಷಯ ಕಾಂತೆ ಇದು ನನ್ನ ನಿನ್ನ ವಿಷಯ ಚೆನ್ನಾಗಿ ಹೇಳು
ಲಕ್ಷಾಂತರ ಪುತ್ರಿ ಪುತ್ರನಾತ್ರಿ. ಕಾಂತ ಕಾಂತೆ ನನ್ನ ಕೊಡಲತ್ತದ ಅರ್ಥವನ್ನು ಹಾಡುವುದಿಲ್ಲವೇ? ಹಾಡುವಿನ ಕಾಂತೆ ಈಗ ತಾನೇ ಹೇಳಿದೆ ಹಾಡುವುದಿಲ್ಲವೆಂದು. ಸ್ವಲ್ಪ ತಾಳು. ಸಮಯವಿಲ್ಲವೇ? ಸಮಯವಿದೆ. ನನ್ನ ಕೂಡ ಸಮಯ ಕಳೆಯುವುದಕ್ಕೆ ನಿನಗೆ ಇಷ್ಟೊಂದು ಬೇಸರವೇ? ಕಾಂತ ಕಾಂತೆ ನೀನು ಯಾರ ಕೂಡ ಕಾಲ ಕಳೆಯಬೇಕೆಂಬ ಇರುವೆ. ನಿನ್ನ ಕೂಡ ಕಾಲ ಕಳೆದ ಕಾಂತೆ. ಅದೇ ಹೇಳಿ. ನಿನ್ನ ಮನಸ್ಸಿನಲ್ಲಿ ಬೇರೆ ಸ್ತ್ರೀಯರಿಲ್ಲವಲ್ಲ? ಬೇಸರ ಇಲ್ಲ ಕಾಂತೆ. ಪ್ರಿಯ ಪ್ರಿಯೆ, ಹೇಳುವೆ ಕೇಳು. ಚೆನ್ನಾಗಿ ಹೇಳು. ಕೃಷ್ಣ ನಿನ್ನ ಲೇಲೆ ಪ್ರಿಯ ಪ್ರಿಯೆ, ಹರಿ ಕಾಂತೆ ಎನ್ನ ಚಂದದಿಂದ ಏನು ನನ್ನ ಹೋದ ಆಟವನ್ನು ಹಾಡುವುದಕ್ಕೆ ನಿನಗೆ ಇಚ್ಛೆ ಇಲ್ಲದಂತೆ ತರುವುದು. ನಾನು ನಿನ್ನ ಕೂಡ ಮಾತನಾಡುವುದೇ ವ್ಯರ್ಥ. ನಾನಿನ್ನು ಹೋಗಿ ಬರುವನು. ಕಂಡೆಯ ಕಾಂತ ಗುಣವಂತ. ಕಾಂತೆ ಹೇಳುವಲ್ಲಿ ಕೇಳು. ಸ್ವಲ್ಪ ತಾಳು. ನಿನ್ನ ಮನೋವಿಚ್ಛೆಯಂತೆ ಆಗಲಿ. ಲತ್ತದಾಟವನ್ನು ಆಡೋಣ ಬಾರಮಣಿ, ನನ್ನ ಮೋರಾಗಿನಿ. ಪ್ರಿಯ ಪ್ರಿಯೆ, ನಿನ್ನ ಇಷ್ಟದಂತೆ ರಕ್ತದ ಅರ್ಥವನ್ನು ಹಾಡುವುದಿದೆ.
ಹಾ ಎನ್ನುವುದಾಗ ಸವಿ ಮಾಡು ಕಣ್ಣು ಬಿಡುವಾಗ ಸುಖದಾತಿಯನ್ನು. ಎನ್ನುವುದಾಗ ಸವಿ ಮಾಡು. ಹಳೆ ಕಲ್ಲು ಇದ್ರು ಕೂಡ ಮ್ಯಾನೇಜರ್ ತಾಯಿಗೆ 500 ರೂಪಾಯಿ ಕೊಟ್ಟಿರ್ತಾರೆ. ಬಲರಾಮ ಮ್ಯಾನೇಜರ್ ತಾಯಪ್ಪ ನನ್ನ ವಂದನೆಗಳು. ಮ್ಯಾನೇಜರ್ ತಾಯಪ್ಪ 101 ರೂಪಾಯಿ ಕೊಟ್ಟಿರ್ತಾರೆ. ಅಬ್ಬೋ ಶ್ರೀಕೃಷ್ಣ ದೇವ ಅವರಿಗೆ ನನ್ನ ವಂದನೆಗಳು. ಕಾಂತ ಕಾಂತಿ ಎನ್ನ ಕಾಯಿಯನ್ನು ಮೋಸದಿಂದ ಕಳೆದಿರುವೆ. ಇಂಥ ಮಂದಾಟವು ನನಗೆ ಬೇಕಿಲ್ಲ. ನಿನ್ನ ಕೂಡ ರಥದ ಅಬ್ಬೋ ದೇವ ಬಲರಾಮ ದೇವರು ನಿನ್ನನ್ನು ಕರೆದುಕೊಂಡು ಬರಲು ನನಗೆ ಆಜ್ಞಾಪಿಸಿರುವರು. ಶೀಘ್ರವಾಗಿ ಬರಬೇಕೆಂದು ಬೇಡಿಕೊಳ್ಳುವ ದೇವ ದಿವ್ಯ ಪ್ರಭಾವ. ಹೇ ರಮಣಿ, ನಮ್ಮ ಆಕೃತನಾದ ಬಲದೇವರು ನನ್ನನ್ನು ಕರೆದುಕೊಂಡು ಬರುವುದಾಗಿ ಚಾರಣವನ್ನು ಕಳಿಸುವರು. ಆದ ಕಾರಣ ನಾನೆಲ್ಲೂ ಹೋಗಿ ಬರುವೆನು. ನೀನಿನ್ನು ಅಂತಃಪುರಕ್ಕೆ ತೆರಳು ಕಾಂತೆ, ಅತಿ ಸುಗುಣವಂತೆ. ನಮ್ಮ ಶ್ರೀಮಂತರಾಗಿದ್ದೇನೆ. ಬಳ್ಳಾರಿ ಚಿಕ್ಕಯ್ಯ ಮಗ ಅವರೇ ತಾಯಪ್ಪ 200 ರೂಪಾಯಿ ಮಲ್ಲಿಕಾರ್ಜುನ ಇವರ ಕೃಷ್ಣನ ಪಾತ್ರಕ್ಕೆ ಈ ಹೂವಿನ ಹಾರವನ್ನು ಆಯರ್ ಮಾಡಿರ್ತಾರೆ. ಹಾಗೆ ಕೇಳು ತಮ್ಮಾದೇನು ಚೆನ್ನಾಗಿ ಹೇಳು.
ನಾನು ಸತ್ಯಭಾಮ ನಾನು ಚದುರಂಗನಾಟವನ್ನು ಆಡುತ್ತಿರಲು ನಿಮ್ಮ ಆಕೃತವಾದ ಬಲದೇವರು ನನ್ನನ್ನು ಕರೆದುಕೊಂಡು ಬರುವುದಾಗಿ ಚಾರನನ್ನು ಕಳಿಸಿರುವುದರಿಂದ ಚಾರನ ಬಂದು ಹೇಳಿದ ತಕ್ಷಣವೇ ನಾನು ಬಂದೆನು ಆಕೃಜ. ನೀವು ಕಳಿಸಿದ ಕಾಲಾರ್ಥವೇನು? ನಿಮ್ಮ ಪ್ರೀತಿಯ ಶಿಸ್ತಿನಾದ ಹಸ್ತಿನಾಪುರ ದಕ್ಷ ದುರ್ಯೋಧನ ಸೌರಭಮನಾದರೂ ನೂತನ ವರ್ತಮಾನವನ್ನು ತಿಳಿಸಿ ಬರುವ ಕಾರ್ಯವೇನಾದರೂ ಇರುವುದೇ? ಸಂದೇಹವಿಲ್ಲದ ಆಕೆಯನ್ನು ಮಾಡುವ ಅಣ್ಣ ದೂರ ದಿನಗಳಿಲ್ಲ. ಅಣ್ಣ ಅಳದರ ಪಾಂಡವರ ಪಕ್ಷಪಾತಿಯಾಗಿ ನೀನಿದ್ದು ಎನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಪಕ್ಷಪಾತನಾಗಿ ಪಕ್ಷವನ್ನು ಈ ರೀತಿ ಮರ್ಯಾದೆ ಗೌತ್ರೇಕದಿಂದ ಮತೋನ್ಮತ್ತನಾಗಿ ಅದ್ಭುತ ಪರಾಕ್ರಮಿಗಳಾದ ತಮ್ಮಂದಿರುವರೆಂಬ ಗರ್ವದಿಂದ ಧರ್ಮತನ ಅವರವರ ಆತ್ಮಹತ್ಯೆಗಳ ಪೌರೋಧ ನಿಜವಾಗದಿಂದ ನಂಬಿ ಇದರಲ್ಲಿ ಯಾರು ಮಾಡಿದ್ರು ತಮ್ಮ ಅದರೊಳಗೆ ಏನಾದರೂ ತಪ್ಪಿದ್ರೆ ಬಂದ ರೇವತಿಗಳನ್ನ ಸತ್ಯಭಾಮರಮಣ ಬಾಲರಾಳಪದಿಂದಲೂ ಗುರುವಂಶನಾದ ದುರ್ಯೋಧನನು ಅಸೂಯಮದ ಮಸ್ತರಾದ ಹವಣಗಳಿಂದ ಪಾಂಡವರನ್ನು ಕಷ್ಟಕ್ಕೀಡು ಮಾಡಿರುವುದೇ ಲೆಕ್ಕಿಸದೆ ನವಮಂಡಲದ ನಕ್ಷತ್ರಗಳಿಂದಲೂ ತಿಳಿದಿರುವುದು ಆಕೃಜ. ಹಾಗಿರುವಲ್ಲಿ ಆ ದುರ್ಯೋಧನನ್ನು ದ್ರೋಹ ಮಾಡುವುದರಿಂದ ಉಳಿಸುವ ವಿಷಯವಾಗುತ್ತದೆ. ನೀನು ಗುರುವಂಶ ಪಕ್ಷಪಾತಿಯಲ್ಲವೆಂದು ನಾನು ಹೇಗೆ ನಂಬಲಿ? ಇದಕ್ಕಿಂತಲೇ ಪ್ರತ್ಯಕ್ಷ ಸಾಕ್ಷಿಯನ್ನು ನನ್ನ ಬಲರಾಮನೇ ಕೇಳದನ್ನು ದುರ್ಯೋಧನ ಸಮಾಚಾರವನ್ನೇ. ಅಮ್ಮ ಶ್ರೀಕೃಷ್ಣ ಅಣ್ಣ ಬಲರಾಮ ಮಾತುಗಳಿಂದ ನಿನ್ನನ್ನು ಗೆಲ್ಲದು ಎನ್ನಿಂದಾಗದೆ ಈ ಅಲ್ಲಾದಿರಿ ದೇವರಿ ಅಣ್ಣ ಓ ತಮ್ಮ ನಾನು ಮಾತಿನ ಸುರುಳಿನ ಹೊರತು ಕಾರಸುರುಳ ರಾಜಕೀಯ ಅಂಬುಜಾಕ್ಷಿಣೆ ಬಲರಾಮ ನಿನ್ನ ವಾಕ್ಷಮಕೃತಿಯು ಎನ್ನ ಭುಜಬಲ ಶಕ್ತಿಯು ಎರಡು ಬೆರೆಸಿ ಲೋಕ ಇದಕ್ಕಾಗಿ ದುಃಖದ ಶಿಕ್ಷಣ ಸಂರಕ್ಷಣ ಮಾಡುವುದು ಕೋಟಿ ರೂಪಾಯಿ ತಮ್ಮ ಓ ಅಗ್ರಜ ಆ ಕಾಲದ ಪಾಂಡವರು ಧರ್ಮ ಸಂಬಂಧರು ವಾಕ್ ಪರಿಪಾಲನೆ ಮಾಡುವರು. ಇಂಥ ವಾಕ್ ದುರುಣರಾದ ಸರ್ವ ಜನ ವಿನಿತ ವಶಿಕರಾದ ಪಾಂಡವರನ್ನು ರಕ್ಷಿಸಲು ಪ್ರಯತ್ನ ಮಾಡುವನು ಅಣ್ಣ ರಾಜಕೀಯ ಬಲರಾಮ. ಯಾವ ಎಡಬಿಡದ ಪಾಂಡವರು ಎಂದು ಹೌದು ಅಗ್ರಜ. ಅವರವರ ಮಾಡಿಕೊಂಡಿರುವ ಕೃತ ಅಪರಾಧಕ್ಕೆ ತಕ್ಕ ಪ್ರಾಚಿತ್ತರಾಗಿರಬಹುದು. ಅದಕ್ಕಾಗಿ ನೀನು ಮರುವ ದೇತಿಗೆ ಕೃಷ್ಣ ಅಣ್ಣ ಬಲರಾಮ ಹೇಳುವುದನ್ನು ಕೇಳು.
ಭೀಮನಿಗೆ ವಿಷದ ಕಜ್ಜಾಯವನ್ನು ತಿನ್ನಿಸಿ ಎಡೆಮುಡಿಯನ್ನು ಕಟ್ಟಿ ಕಾಲ್ಮುಡಿಯನ್ನು ನೂಕಿರುವುದು ಸಾಮೃತವೇ ಅಗ್ರಜ ಅನುಜ ಜನವಿನಿಂದ ತಂದಾರದ ಧರ್ಮಾದಿಗಳ ಸೌಖ್ಯವನ್ನು ಕಂಡು ಅಸೂಯಗ್ರಸ್ತರಾಗಿ ಅವರನ್ನು ಕರೆಸಿ ವರಣಾಸಿಯಲ್ಲಿ ಅರಗಿನ ಮನೆಯನ್ನು ಕಟ್ಟಿಸಿ ಆ ಅರಗಿನ ಮನೆಯಲ್ಲಿ ಮಲಗಿಸಿ ಮನೆಗೆ ಬೆಂಕಿ ಹಚ್ಚಿದ್ರೆ ಆ ದುಷ್ಟ ದುರ್ಯೋಧನ ತಪ್ಪುಗಳು ಎಷ್ಟೊಂದು ಹೇಳಲಿ. ಇಂಥ ವೀರ ಕೃತ್ಯಗಳಿಗೆ ಪ್ರತಿಯೊಂದು ಜೀವ ತಳ್ಳಲುಗೊಂಡು ಬೆಂದು ಬೆಂಡಾಗಿ ಹೋಗಿವೆ. ಇದು ಅಲ್ಲದೆ ಮಾಯಾಜೂದಿನಲ್ಲಿ ಧರ್ಮಜನನ್ನು ತೋರಿಸಿರುವನು. ನನ್ನ ಬಲರಾಮನೇ ನಿಲ್ಲಿಸಿಕೊಂಡರೆ ದಕ್ಕಲಿ ಹೇಳೋದು ಹೃದಯದಲ್ಲಿ ಉರಿಬೇನೆ. ಅವೋ ತಮ್ಮ ಗೋವರ್ಧನ, ಅವೋ ತಮ್ಮ ಗೋವರ್ಧನ, ಅಣ್ಣ ಬಲರಾಮ, ರಾಜ್ಯವನ್ನು ಕಸಿದುಕೊಂಡು ಅರಣ್ಯ ಪಾಲ ಮಾಡುವ ಸಂಗತಿ ಸರ್ವಭಂಗವಲ್ಲವೇ? ಈ ಸಂಗತಿ ತಿಳಿದಿರುವೆ. ಈ ವಿಷಯದಲ್ಲಿ ದುರ್ಯೋಧನಾದಿಗಳು ಬಹಳ ದ್ರೋಹ ಮಾಡಿದ್ದಾರೆ. ಆದ್ದರಿಂದ ಸಮಯ ಬಂದಾಗ ಅವರಿಗೆ ತಕ್ಕ ಬುದ್ಧಿ ಮಾತನ್ನು ಹೇಳಿ ಅವರ ರಾಜ್ಯವನ್ನು ಅವರಿಗೆ ಕೊಡಿಸಬೇಕು. ಕುರುಪಾಂಡವರು ಸೌಖ್ಯವಾಗಿರುವಂತೆ ಮಾಡುವಂತಮ್ಮ. ಇನ್ನು ಅವರ ವಿಷಯದಲ್ಲಿ ಸಂದೇಹ ಬಿಡು, ಸಮಾಧಾನ ಪಡು ಮುರಾರಿ, ಭಕ್ತರುತ್ತಾರೆ. ಅಹೋ ಅಗ್ರಜ, ಅಹೋ ಅನುಜ, ಈ ತಮ್ಮನ ವಿಷಯದಲ್ಲಿ ಚಂದ್ರನ ತೋರಿಸಿ ಹಾಲನ್ನು ಉಳಿಸಿದಂತೆ ಸುಲಭವಾಗಿ ನನ್ನನ್ನು ಸಮಾಧಾನ ಪಡಿಸುವೆಯಲ್ಲ. ಅನುಜ, ಪಾಂಡವರಲ್ಲಿ ನಿನಗೆಷ್ಟು ಸಹಾನುಭೂತಿ ಇರುವುದು. ಪಾಪ ಸಂತೋಷ ಅಣ್ಣ ಸುಗುಣಲವಣ್ಯ. ಅಹೋ ನೀರಜಾತನೆ, ಬಲರಾಮ, ಒಳ್ಳೆ ಚೋಟವಾಗಿರುತ್ತೀವಿ. ಪಾಂಡವರ ರಾಜ್ಯ ನಾನು ಕೊಡಿಸಲಾರನ್ನು ನಿಲ್ಲಿಸುವೆಯಾ ಅಥವಾ ಈ ಸಹಾನುಭೂತಿಯನ್ನು ತಕ್ಕೆ ಎತ್ತಿ ಬೆಳೆದಿರುವಿರಿ? ಅಣ್ಣ ಹೇಳುವುದಕ್ಕೆ ಏನು ಚೆನ್ನಾಗಿ ಹೇಳು. ಅಯ್ಯೋ ಶಿವ ಶಿವ, ತೀರ್ಥ ರೂಪವಾದ ನಿಮ್ಮಲ್ಲೇ ಸಂದೇಹ ಪಡುವುದೇ. ಹಾಗೆಂದಿಗೂ ಅನುಮಾನ ಪಡಬೇಡ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪ ಇಂದ್ರಾದಿಗಳು ಹೇಳಿದ ಮಾತು ಕೇಳದೆ ದುರ್ಯೋಧನ ಮಾತುಗಳಿಗೆ ಒಪ್ಪಿ ರಾಜವನ್ನೇ ಕೊಡೋ ನಮ್ಮ ಸಂಶಯವನ್ನ ಸುಡಲವಣ್ಯ. ಬಲರಾಮ, ಹುಟ್ಟಿದ ಆರೋಗ್ಯದಿಂದಲೂ ಎನ್ನ ಶಕ್ತಿ ಸಮಾಪ್ತವನ್ನು ಗೊತ್ತಲ್ಲವೇ? ಗೊತ್ತಿರುವುದಾಗ್ರಜ. ತಮ್ಮ ಅಣ್ಣ, ಭೀಷ್ಮ ದ್ರೋಣಾದ್ರಿಂದ ಏನಾಯ್ತು? ಎನ್ನನ್ನು ನೆಚ್ಚಿಸಿ ಪ್ರಥಮ ಶಿಷ್ಯ ದುರ್ಯೋಧನನು ನಾನು ಹೇಳುವ ಶಿಕ್ಷೆ ಉತ್ತರ ಉಂಟೆ. ನಾನು ಬರಲಿ ಕೀಡು ದಾಟುವಲ್ಲ ಎನ್ನುವುದು ತುಂಬಾ ವಿಶ್ವಾಸವಿದೆ. ನಂಬಿದವರನ್ನು ಏನು ಮಾಡಿದ್ದಾರೆ? ತಪ್ಪದೆ ಪಾಂಡವ ರಾಜ್ಯವನ್ನು ಬಿಡಿಸುವನು. ನಿನ್ನ ಸಂಶಯವನ್ನು ಬಿಡಿಸುವ ಅನುಸಾರದಲ್ಲಿ ಆಗಲಿಲ್ಲ. ನನ್ನ ಮಾತು ಪಾಂಡವರ ಮೇಲುವರು, ನಿನ್ನ ಮಾತು ಕೌರವರ ಮೇಲುವರು. ನೋಡೋಣವೇ ಅಣ್ಣ. ನೋಡೋಣ. ನಮ್ಮಲ್ಲಿ ಪಾತ್ರರು ಏನು ಮೋಸ ಮಾಡಿರೋ ಅಣ್ಣ ರಾಜಕೀಯ. ಲಕ್ಷ್ಮೀನಾರಾಯಣ, ಅಣ್ಣ ಬಲರಾಮ, ಇದಕ್ಕೆ ನಿನ್ನನ್ನು ಪಾಂಡವರ ಪಕ್ಷಪಾತಿ ಎನ್ನುವರು.
ಆ ಕಡೆ ಪಾರ್ಥನಿಗೆ ಎಲ್ಲ ಸುದ್ದಿಯನ್ನು ಹೇಳಿ ಅವನ ಬಳಿಯಲ್ಲಿ ಬೆಳೆದು ಸುಭದ್ರಾ ದೇವಿಗೆ ಬೋಧಿಸಿ ಅವನು ಯಾರು ಇಲ್ಲಿಯ ಸಮಯದಲ್ಲಿ ಏನು ಅರಿಯ ತಂಗಿಯನ್ನು ಮೋಸ ಮಾಡಿ ಕತ್ತು ಒಯ್ದು ಈಗ ಸರ್ವದಕ್ಕೆ ಸಹ ಕೈಲಾಗದೆ ಅರಣ್ಯಂ ಸೇರಿ ಕಳಿಸಿರಂದಮ್ಮ ಇದು ಬಂದಮ್ಮ ಅಣ್ಣ ಹೇಳುವನ ಕೇಳು. ತಮ್ಮ ಏನ್ ಚೆನ್ನಾಗಿ ಹೇಳ ಅಣ್ಣ ಬಲರಾಮ, ತಮ್ಮ ಶ್ರೀಕೃಷ್ಣ ಇದರಲ್ಲಿ ತಪ್ಪೇನಿದೆ? ಸೋದರತ್ತೆ ಮಗನಾದರೂ ಸಸಿರೇಖೆ ದೇವಿಯ ಮೇಲೆ ಸ್ವತಂತ್ರವಿದೆ. ಮೇಲೆ ಅವರವರ ಪ್ರೇಮ ವಹಿಸುವರು ಮತ್ತು ಅಣ್ಣಿನ ಪ್ರೇಮ ಅವರಲ್ಲಿರಲಾಗಿ ನಾವೇನು ಮಾಡುವೆವು? ಹಾಗ್ರಜ, ನಾವೇನಾದರೂ ಇಂಥ ಕಾರ್ಯವು ಮಾಡಿದರೆ ಯಾವುದೂ ನಡೆಯುವುದಿಲ್ಲ. ಶಾಸ್ತ್ರ ಧರ್ಮದಂತೆ ವೀರ ಪಾರ್ಥನು ವೀರ ಪತ್ನಿಯಾದ ಸುಭದ್ರೆಯನ್ನು ಕರೆದೊಯ್ದನು. ಆದರೆ ನಿನ್ನ ಶಿಷ್ಯನಾದ ದುರ್ಯೋಧನನು ಗರ್ವದಿಂದ ಇರುವನು. ತಂಗಿ ಮನೆಗೆ ಬಂದಿರುವನು, ಅಭಿಮಾನಿಯನ್ನು ಇರುವನು. ಅವನು ತಂದೆಗೆ ತಕ್ಕ ಮಗನು. ನಾವು ಎಷ್ಟು ಎಚ್ಚರದಿಂದಿದ್ದರೂ ಶತ್ರುಗಳನ್ನು ಅಭಿಮಾನಿಗಳಂತೆ ಬದಲಾವಣೆ ಇದಕ್ಕೆ ಯೋಚನೆ. ಸುಭದ್ರೆ ವಿಷಯ ತಿಳಿದ ಕಾರಣ ನಡೆದು ಹೋಯಿತು. ಈಗ ಮಾತ್ರ ನಿನಗೆ ತಿಳಿದಂತೆ ಸರ್ವರು ಬೆರಗಾಗುವ ಕಾರ್ಯ ನಡೆಸಬೇಕು. ಸಸಿ ಹೇಗೆ ಲಗ್ನದ ಕಡೆ ನಿನಗೆ ಬೇಡ ಸೋದರನೇ. ಅಣ್ಣ ಆಯಿತು. ತಮ್ಮ ನಾನು ವಾಕ್ಸೂರನ ಹೊರತು ಕಾಲಕುಂಡಲವನ್ನು ನೀನು ಸಹ ಒಪ್ಪಿಕೊಂಡಿರುವಲ್ವೇ? ತಮ್ಮ ಆಗ್ರಜ, ಎಚ್ಚರಿಕೆ. ಅಧ್ಯಕ್ಷಕ್ಕೆ ಅಂತ ಪಾಂಡವರು ಬಲಸೂರರು. ಸಾಮ, ದಾನ, ವೇದ, ದಂಡ, ಚತುರುಪಾಯಿಗಳಿಂದಲೂ ಶಶಿರೇಖೆಯನ್ನು ಕರೆದೊಯ್ದು ಲಗ್ನ ಮಾಡಿಕೊಡುತ್ತಾರೆ. ಈ ವಿಷಯದಲ್ಲಿ ನಾವೇನು ಮಾಡಿದೆವು? ಏನು ನಿನ್ನದೇ ಭಾರ? ಈ ಮಾತುಗಳಲ್ಲಿ ರೇವತಿ ಅತ್ತಿಗೆಯವರು, ಸುಭದ್ರ ಮೊದಲಾದವರು ಬರುತ್ತಿರುವರು. ಅಣ್ಣ ಅದಕ್ಕೆಲ್ಲ ದುರಿನ ಕುಡಿಪತಿಯೇ ಅವ ಬಲರಾಮ, ನೀನೊಂದು ಸುಮ್ಮನಿದ್ದರೆ ಸಾಕು. ಮಿಕ್ಕಿದ ಕಾರ್ಯವನ್ನು ನಾನೇ ನಡೆಯುತ್ತೆ ಗೌರಿ. ಬಾಲಕೃಷ್ಣ ಪಾಠಗಳು ತಲಾ 100 ರೂಪಾಯಿ ಕೊಟ್ಟಿರ್ತಾರೆ.
ಚೆನ್ನಾಗಿ ಕೇಳು, ವಿಸ್ತಾರವಾಗಿ ಕೇಳು. Thank you.
ಕಾಂತ ಅದೇ ಪ್ರಾಣಗಂಗೆ ನಮ್ಮ ಪುತ್ರಿಯಾದ ಶಶಿರೇಖೆಗೆ 18 ವರ್ಷವು ಮೀರುತ್ತಾ ಬಂದವು. ಹೌದಕ್ಕಂತೆ ಹೌದು ಕಾಂತ. ಮಗಳ ಗತಿ ಏನು ಮಾಡುವೆ? ಮಗಳಿಗೆ ವರವನ್ನು ಹುಡುಕು, ಮಗಳ ಲಗ್ನವನ್ನು ಮಾಡು. ಸುಮ್ಮನೆ ನಿನ್ನ ಹಿಕ್ಕಿನೋ ನೀನು ಕುಳಿತುಕೊಂಡರೆ ಮಗಳ ಗತಿ ಏನು ಮಾಡುವೆ ಕಾಂತ? ಮಹಾ ಗುಣವಂತ. ಅದೇ ಕಾಂತೆ ನನಗೂ ಮನದಲ್ಲಿ ಅದು ಹಾಕಿರ್ಬೋದು. ಆ ಯೋಚನೆ ಮಾಡೋದು ನೋಡಮಣಿ ಬಿಡುತ್ತೆ ಬಿಡಾಗಿರಿ. ಶಿವತಾತ್ನವರು, ಸನ್ಮಾನ್ಯ ಕರಣಂ ಸಿದ್ದನಗೌಡರು, ಊರಿನ ಹಿರಿಯ ಹಿತೈಷಿಗಳು, ಕರೋನ್ ನಾಗರಾಜ್ ಗೌಡರು, ಮುರಳೀಕೃಷ್ಣ ಕಾಂಗ್ರೆಸ್ ಮುಖಂಡರು ಸಿರುಗೊಪ್ಪ, ಕರಪ್ ನಾಯಕ ಎಎಪಿ ಪಕ್ಷದ ತಾಲೂಕು ಅಧ್ಯಕ್ಷರು ಸಿರುಗೊಪ್ಪ. ಬೈಲಾದ ಸಡಗರ ಸಂಭ್ರಮದ ಒಂದು ಸನ್ನಿವೇಶದಲ್ಲಿ ವಿಭಾಗದ ಸಂದರ್ಭಕ್ಕೆ ತಕ್ಕಂತೆ ಈ ವೇದಿಕೆಯ ಮೇಲೆ ಅಲಂಕರಿಸಿರ್ತಕ್ಕಂಥ ನಮ್ಮ ಶಿವಪ್ತಾತ್ಮರೇ ಹಾಗೂ ಮುರಳಿ ಕೃಷ್ಣ ಅವರೇ ಮತ್ತು ನಮ್ಮ ಶಾಸ್ತ್ರದ ಗೌಡ್ರೆ ಮತ್ತು ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗಣ್ಯಾತಿಗಳೇ ಮತ್ತು ಈ ಬೈರಾಟಕ ಸಂದರ್ಭದಲ್ಲಿ ಕಟ್ಟಿರ್ತಕ್ಕಂಥ ಸಭಿಕರೇ, ನನ್ನ ಅಕ್ಕ ತಂಗಿಯರೇ ಮತ್ತು ಅಣ್ಣಂದಿರೇ,
ಈಗಾಗಲೇ ನೀವು ಬೈಲಾಟ ನೋಡ್ತಾ ಇದ್ದೀರಿ. ಈ ಸಂದರ್ಭಕ್ಕೆ ಯಾಕೆ ಬಂತು ಅಂತಂದರೆ ಇವತ್ತು ಮುದ್ದುಬಸವ ನಮ್ಮ ಮುದ್ದುಬಸವೇಶ್ವರರ ಒಂದು ಪ್ರತಿಷ್ಠಾಪನೆ, ಗೋಪುರ ಪ್ರತಿಷ್ಠಾಪನೆ, ಕಳಸ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ, ಹೀಗೆ ಈ ಕಾರ್ಯಕ್ರಮದ ಒಂದು ಪ್ರಯುಕ್ತ ಇವತ್ತು ಈ ಬೈಲಾಟ ನಡೀತಾ ಇದೆ. ಈ ಸಡಗರ ಸಂಭ್ರಮದಲ್ಲಿ ನಮ್ಮನ್ನು ನೀವೆಲ್ಲ ಕರೆದು ಸನ್ಮಾನ ಮಾಡಿದ್ದೇವೆ. ತುಂಬ ಸಂತೋಷದ ವಿಷಯ. ಯಾಕಂದರೆ ಅದರಲ್ಲೂ ಮುರಳೀಕೃಷ್ಣ ಅವರು ಇವತ್ತು ಮುಂಜಾನೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆದರೆ ಕಾರಣಾಂತರದಿಂದ ಈಗ ಬಂದಿದ್ದಾರೆ. ಬಹಳ ಸಂತೋಷ. ಯಾಕಂದರೆ ಕೊಂಚಿಗೆರೆ ಮೇಲೆ ಅವರಿಗಿರ್ತಕ್ಕಂಥ ಪ್ರೀತಿ, ವಿಶ್ವಾಸ ಹಾಗೂ ಮಮತೆ, ಪ್ರೇಮಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ಅಂಥ ಒಂದು ಸಂದರ್ಭ ಮುಂದೆ ನಾನು ಹೇಳ್ಬೇಕು ಗೊತ್ತಿಲ್ಲ. ಅವರು ಮುಂದಿನ ಒಂದು ಶಾಸಕ ಏನು ಅಭ್ಯರ್ಥಿಯಾಗಿ, ಅಂದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬರ್ತಕ್ಕಂಥ ಸಂದರ್ಭವೂ ಇದೆ. ಹೋದ ಸಾರಿ ಬಹಳ ಸ್ವಲ್ಪ ಇದರಲ್ಲಿ ಮಿಸ್ ಆಗಿದೆ. ಆದರೆ ಈ ಸಾರಿ ಅಂಥ ಸಂದರ್ಭ ಬರೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಹೇಳ್ಬೇಕಾದ್ರೂ ಆದರೂ ಏನು ಅನಿಸ್ತಾ ಇದೆ ಹೇಳ್ತಾ ಇದ್ದೇನೆ. ಅದು ಮುಂದೆ ನಮ್ಮ ಮುದ್ದುಬಸವಣ್ಣವರ ಆಶೀರ್ವಾದ ಹೇಗಿದೆ ಆ ಭಗವಂತನಿಗೆ ಬಿಟ್ಟು ನಮ್ಮ ಮುಂದಿನ ಏನು ಕೊಂಚಿಗೇರಿಯ ಪ್ರೀತಿ, ವಿಶ್ವಾಸಕ್ಕೆ ಅವರಿಗೆ ಮತ್ತೊಮ್ಮೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಬೈಲಾಟಕ್ಕೆ ಕರೆದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಭಾಳ ಆಧಾರಪೂರ್ವಕವಾದಂಥ ಪ್ರೇಮ, ಈ ಬೈಲಾಟ, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ಮುರಳೀಕೃಷ್ಣ ಅಣ್ಣವರು ಒಂದೆರಡು ಮಾತುಗಳನ್ನು ಆಡುವಂತ ಕೇಳ್ಕೊಳ್ತೀವಿ. ಈ ದಿನ ನಮ್ಮ ಕೊಂಚಕೆರೆ ಗ್ರಾಮದಲ್ಲಿ ಇವತ್ತು ಎಲ್ಲ ಗ್ರಾಮದ ವತಿಯಿಂದ ಶಶಿರೇಖಾ ವರ್ಣೆಯ ಒಂದು ನಾಟಕ ಮಹೋತ್ಸವದಲ್ಲಿ ನೀವು ಇವತ್ತು ಆಹ್ವಾನ ಮಾಡೋದಕ್ಕೆ ನಾನು ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಬಂದರೆ. ಹಾಗೂ ಇಲ್ಲಿರೋ ವೇದಿಕೆಗಳಿಂದ ನನಗೆ ಕೊಂಚಗೇರಿ ಅಂತ ಫಸ್ಟ್ ನನಗೆ ಇದು ಕೊಂಚಗೇರಿ ಅಂತ ಊರು ನೆನಪು ಅಂದ ತಕ್ಷಣ ನನಗೆ ನೆನಪಾಗೋದು ಒಬ್ಬರೊಬ್ಬರು ಅವರು ನಮ್ಮ ಗುರುಗಳಾದಂಥ ಸಿದ್ದನಗೌಡರು ಅಣ್ಣವರು. ಯಾವತ್ತೂ ನನಗೆ ಅವರು ಮನಸ್ಫೂರ್ತಿಯಿಂದ ಅವರು ನನಗೆ ಆಶೀರ್ವಾದ ಮಾಡಿದರೆ ಇದ್ದಾರೆ. ನಾನು ಅವರ ಆಶೀರ್ವಾದ ತೊಗೊತಾನೆ ಇರ್ತೀನಿ. ಅವರು ಸದಾಕಾಲ ಹಿಂಗೆ ನಗ್ನಾಗ್ತಾ ನಾನು ಹಿಂಗೆ ಆಶೀರ್ವಾದ ಮಾಡ್ತಾನೆ ಇರಲೇಬೇಕಂತೇಳಿ ಇದು ಈ ಸರ್ವೆ ಕೇಳ್ಕೊಂತ ಬಂದಿದ್ದಾರೆ. ಹಾಗೂ ಅವರು ದೇವರಲ್ಲಿ ಕೇಳ್ಕೊತೀನಿ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡ್ಸೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವೇ ದಿನಗಳಲ್ಲಿ ಇನ್ನೊಂದು ವರ್ಷ ಸಮೀಪದಲ್ಲೇ ಒಂದು ನಮಗೆಲ್ಲ ಒಂದು ಅದೃಷ್ಟ ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಯಲ್ಲಿ ನಮ್ಮ ಸುತ್ತಮುತ್ತ ನಮಗೆಲ್ಲ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಂಡು ಬಂದಿದ್ದಾರೆ. ಹಾಗಾಗಿ ನನಗೆ ಈ ಊರಿಗೆ ಬಂದ ತಕ್ಷಣ ಭಾಳ ಖುಷಿಯಾಗಿದೆ. ಯಾಕಂದರೆ ಯಾವತ್ತೂ ಊರು ಬಂದ ತಕ್ಷಣ ನನ್ನ ಈ ಊರಿನ ಮಗ ಅಂತರನೇ ನೋಡ್ಕೊತಾ ಇದ್ದೀನಿ. ಯಾವತ್ತು ಅಮ್ಮ ಇಲ್ಲ ನನ್ನ ಊರಿನ ಮಗ ಅಂತರನೇ ನಾನು ಯಾವತ್ತೂ ಆಹಾರ ಮಾಡಿದೆ. ಯಾವತ್ತೂ ನಾನು ಯಾವುದೋ ಒಂದು ಚಿಕ್ಕ ತಪ್ಪು ಮಾಡಿದ್ರು ನನ್ನ ಮನಸ್ಸು ಇಟ್ಕೊಂಡು ನೀವು ಯಾವತ್ತೂ ನಾನು ಅದನ್ನು ತೋರಿಸ್ಕೊಂಡಿಲ್ಲ. ನನಗೆ ಯಾವತ್ತೂ ನಗ್ನಾಗ್ತಾನೆ ಕರೆದಿರಿ, ಯಾವತ್ತೂ ನಗತಾಗ್ತಾನೆ ನನ್ನ ಈ ಊರಲ್ಲಿ ನೀವು ನನ್ನ ಬರೆ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಇದೇ ಸದಾಕಾಲ ನನ್ನ ಮೇಲೆ ಈ ಥರನೇ ಒಂದೊಂದು ಪ್ರೀತಿ ವಿಶ್ವಾಸ ಇರಲಿ ಅಂತ ಕೇಳ್ಕೊಂಡು ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್. ಸಿರಿಗೆರೆ ಲಕ್ಷ್ಮಣ ಕಾಂಗ್ರೆಸ್ ಮುಖಂಡರು ಇವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತೀವಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಬಯಲಾಟದ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿ ಆಗಮಿಸಿದಂಥ ನಿಮ್ಮೆಲ್ಲರ ಈ ಒಂದು ಗ್ರಾಮದ ದೈವ ಮತ್ತು ಗುರುಗಳಾಗಿರ್ತಕ್ಕಂಥ ಹೃದಯತಾತರವರಿಗೆ ಅವರ ಪ್ರಾಣಗಳಿಗೆ ಪಣವಿಟ್ಟು ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ನಮ್ಮ ಸಿರಿಗೆರೆ
ಮಂಡಲ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಒಡನಾಡಿಗಳು ಮತ್ತು ಈ ಸರಿ ಸಹ ಯುವಕರಂತೆ ಬಿಂಬಿಸುವಂತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಿರಿಯ ಅಂತ ಸಿದ್ದನಗೌಡರು ಸಹ ನನ್ನ ನಮಸ್ಕಾರ ತಿಳಿಸುತ್ತಾ, ಅದೇ ರೀತಿಯಾಗಿ ಸಿರುಗುಪ್ಪ ತಾಲೂಕಿನಾದ್ಯಂತ ತನ್ನದೇ ಆದಂಥ ಒಂದು ಯುವ ಪಡೆಯನ್ನು ಹೊಂದಿಕೊಂಡು ಯುವಕರಿಗಾಗಿ ಸಿರುಗುಪ್ಪ ತಾಲೂಕಿನಲ್ಲಿ ಯಾವುದಾದ್ರೂ ಒಂದು ಬದಲಾವಣೆ ಮಾಡಬೇಕು, ಶಿಕ್ಷಣವಾಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ನನ್ನ ಕೈಲಾದಷ್ಟು ನಾನು ಬದಲಾವಣೆ ಮಾಡಬೇಕೆಂದು ತನ್ನ ತೊಕ್ಕಕ್ಕೆ ಒಂದು ಸಿರುಗುಪ್ಪ ತಾಲೂಕಿನಾದ್ಯಂತ ಯುವ ಪಡೆಯನ್ನು ಹೊಂದಿ ಒಂದು ಅಭಿವೃದ್ಧಿ ಪಥ ಸಾಕಬೇಕೆಂದು ತನ್ನ ಕನಸಿನಲ್ಲಿ ಕನಸಿಟ್ಟುಕೊಂತ ನಮ್ಮ ಶ್ರೀಯುತ ಬಿ ಮುರುಘಕೃಷ್ಣ ಸರ್ ಅವರು ಸಹ ನಮ್ಮ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸುತ್ತಾ, ಈ ಒಂದು ಬಯಲಾಟದ ತವರೂರು ಎಂದೇ ಬಿಂಬಿತವಾಗಿರತಕ್ಕಂಥ ಎಲ್ಲ ಸಹ ಕೊಂಚೇರಿ ಗ್ರಾಮದ ಎಲ್ಲರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಸಹ ನಮ್ಮ ಹರಿವರ್ಧನ ರೆಡ್ಡಣ್ಣನವರು, ಅದೇ ರೀತಿಯಾಗಿ ನಮ್ಮ ಸಿರಿಗೇರಿ ಗ್ರಾಮದ ರಾರ ವೆಂಕಟೇಶ್ನವರು, ಎಲ್ಲರಿಗೂ ಸಹ ಈ ಒಂದು ಬಯಲಾಟಕ್ಕೆ ಎಲ್ಲರಿಗೆ ಸಹಕಾರ ನೀಡಿದಂಥ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದ ತಿಳಿಸುತ್ತಾ, ಕೇವಲ ಈ ಒಂದು ಕೊಂಚೇರಿ ಗ್ರಾಮದಲ್ಲಿ ನಮ್ಮ ಸಿರುಗುಪ್ಪ ತಾಲೂಕಿನಲ್ಲೇ ತಿಂಗಳಿಗೆ ಅಥವಾ 2 ತಿಂಗಳಿಗೆ ಬಯಲಾಟ ನಡೆಯುವಂತ ಯಾವ್ದಾದ್ರು ಒಂದು ಗ್ರಾಮ ಇದ್ರೆ ಅದು ಏಕೈಕ ಗ್ರಾಮ ಕೊಂಚೇರಿ ಗ್ರಾಮ ಅಂತ ಹೇಳ್ಬೋದು. ಕಲೆಗೆ ಮತ್ತು ಬಯಲಾಟಿನ ನೀವು ಯಾವುದೇ ಒಂದು ಕೊಂಚಗೇರಿ ಎಂಬ ಶಬ್ದ ನೀವು ಎಲ್ಲಾದ್ರೂ ಉಲ್ಲೇಖ ಮಾಡಬೇಕಾಗ್ತದೆ. ಈಗಿನ ಯುವಕರು ಎಲ್ಲಾದ್ರೂ ನಿಮ್ಮ ಊರಿನ ಹೆಸರು ಬರಬೇಕಾದ್ರೆ ಬಯಲಾಟದ ತವರೂರು ಕೊಂಚಗೇರಿ ಗ್ರಾಮ ಒಂದು ನೀವು ಹೆಮ್ಮೆಯಿಂದ ಹೇಳ್ಕೋಬಹುದು. ಈ ಒಂದು ತಾಲೂಕಿನಲ್ಲಿ ಮಾಡಿಕೊಂಡ್ರೆ ಅದೇ ರೀತಿ ಎಲ್ಲ ಸಹ ಈ ಒಂದು ಕಲಾವಿದರಿಗೆ ಇದೇ ರೀತಿ ಎಲ್ಲ ಪ್ರೋತ್ಸಾಹ ಕೊಟ್ಟು ಈ ಒಂದು ಕಲೆಯನ್ನು ಉಳಿಸ್ಬೇಕಂತ ಹೇಳ್ತೇವೆ. ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನನ್ನ ಇವತ್ತು 2 ಮಾತುಗಳನ್ನು ಮುಗಿಸುತ್ತಿದ್ದಾರೆ. ಜೈ ಭಾರತ್, ಜೈ ಕರ್ನಾಟಕ ಮಾತೆ. KM ಶಿವಚಾತ್ನವರು ಒಂದೆರಡು ಮಾತುಗಳನ್ನು ಆಡ್ಬೇಕಂತ ಕೇಳ್ಕೊಳ್ತೀವಿ. ಓಂ ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ ಗುರುದೈವತ್ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವಲೋಕಾನಾಶದೇ ಭೋರೋಹಿಣ ದಕ್ಷಿಣಾಮೂರ್ತಿಯೇ ನಮಃ. ಶರಣರೇ ಅನುಭಾವಗಳೇ ಆದವರೇ, ಯಾಕಪ್ಪ ಅಂದ್ರೆ ಮುದ್ದುಬಸವೇಶ್ವರನ ಒಂದು ಸ್ಥಾಪನೆಯನ್ನು ಇತ್ತು. ಭಾಳ ಎಲ್ಲರೂ ಅದರೊಳಗೆ ಒಂದು ಸಂಭ್ರಮ. ಯಾಕಪ್ಪ ಅಂದ್ರೆ ಬಯಲಾಟ ಅಂದ್ರೆ ರೆಡ್ಡಿ ಮಾಜಿ ಶಾಸಕರು ಕುರುಗೋಡು BM
ಕೈಲಾಪುರ ಶಿವಮ್ಮ ರುದ್ರಪ್ಪ, ಶ್ರೀ ವಿರೂಪಾಕ್ಷಿ ಸಿದ್ದರಾಮರ ಇವರ ಸಹಕಾರದಲ್ಲಿ ಹಿರಿಯ ಮಲ್ಲಿಕಾರ್ಜುನ ಗೌಡ, ತೊರೂರ್ ಬಸವರಾಜ್ ಗೌಡ, ಎನ್ ಮಂಜುನಾಥ್ ಗೌಡ, ಕೋರಿ ಮರ್ಯಪ್ಪ, ಡಿ ಆದಿಬಸವ ಶಿಕ್ಷಕರು, ಡಿ ಮಲ್ಲಿಕಾರ್ಜುನ, ಗಣೇಶ್ ಹೋಮ್ಲೈನ್ಸ್, ಕೆ ದೊಡ್ಡಸ್ವಾಮಿ, ಕೋರಿ ಕೊಮರಪ್ಪ, ಕಾಡಂನೂರ್ ಮುಂದುವೀರಪ್ಪ, ಕುಮಾರ್ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಬಯಲಾಟದ ಬಂದಿರುವಂತಹ ಎಲ್ಲ ಅಭಿಮಾನಿಗಳಿಗೂ ನಮಸ್ಕರಿಸುತ್ತಾ, ನಾವು ಈಗಾಗಲೇ ಇಲ್ಲಿ ಕೊಂಚಿಗೇರಿ ಗ್ರಾಮದಲ್ಲಿ ಆಡಿರುವಂತಹ 2 ಬಯಲಾಟಗಳು ಬಂದಿರ್ತಾನೆ. ಇನ್ನು ಮುಂದೇನು ಕರೆದ್ರೆ ಬಂದೇ ಬರ್ತಾನೆ. ನಾವು ಈ ಒಂದು ಬಯಲಾಟಗಳು ಒಂದು ನಮ್ಮ ದೇಶದ ಸಂಸ್ಕೃತಿ ಆಗಿದ್ದು, ಈ ಗ್ರಾಮೀಣ ಕಲೆಗಳನ್ನು ಉಳಿಬೇಕಾದ್ರೆ ನಮ್ಮಂಥ ವ್ಯಕ್ತಿಗಳೆಲ್ಲ ಸಪೋರ್ಟ್ ಮಾಡೋಕ್ಕಾಗುತ್ತೆ. ಅದಕ್ಕೆ ಒಂದೇ ಬೇಜಾರು ಸಂಗತಿ ಅಂದರೆ ನಮ್ಮ ಸರ್ಕಾರಗಳು ಈ ಒಂದು ಬಯಲಾಟಗಳನ್ನು ಸರಿಯಾಗಿ ಪ್ರೋತ್ಸಾಹಿಸ್ತಾ ಇಲ್ಲ. ಇವ್ರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲ ಕಡೆ ಹೋಗಲೆಲ್ಲ ಸುಮಾರು 1 ಲಕ್ಷದವರೆಗೆ ಸರ್ಕಾರದಿಂದ ಹೀಗೆ ಸಹಾಯಧನ ಸಿಗಬೇಕು. ಯಾಕಂದರೆ ಅನೇಕ ಜನ ಕಲಾವಿದರು ಅಷ್ಟು ಶಕ್ತರಾಗಿರಲ್ಲ, ಭಾಳಷ್ಟು ಖರ್ಚು ಬರುತ್ತೆ ಈ ಕಾಲದಲ್ಲಿ. ಹಾಗಾಗಿ ನಾನು ತುಂಬ ಏನು ಇಷ್ಟಪಡ್ತೇನೆ ಅಂದರೆ, ಈ ಒಂದು ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳು, ಸಿನಿಮಾಗಳು ಇಷ್ಟೆಲ್ಲ ಇದ್ದರೆ ಕೂಡ ಯಾವುದೇ ಹಳ್ಳಿಗೆ ಹೋಗಿ ಸಾವಿರಾರು ಜನ ಬಯಲಾಟ ನೋಡ್ತಾರೆ. ಅದಕ್ಕೆ ಈ ಬಯಲಾಟ ಉಳಿಸ್ಕೊಂಡು ಬಂದಿರುವಂಥ ಬಯಲಾಟ ಅಭಿಮಾನಿಗಳು ಮತ್ತು ಈ ಕಲಾವಿದರು, ಮುಖ್ಯವಾಗಿ ಈ ಒಂದು ಬಯಲಾಟ ಉಳಿಸ್ಕೊಂಡು ಬಂದಿರೋ ಕಲಾವಿದರು ಇವಾಗ ತುಂಬ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದರೆ ನಮ್ಮ ಸಂಸ್ಕೃತಿ ಉಳಿಬೇಕು. ಅದ್ರ ಜೊತೆಗೆ ಆಗ ಹಿಂದಿನ ಕಾಲದಲ್ಲಿ ಸುಮಾರು ಇವತ್ತು ಬಯಲಾಟಕ್ಕೆ 150 ವರ್ಷಗಳ ಇತಿಹಾಸ ಇದೆ. ನಾನು ಓದ್ತಾ ಇದ್ದೆ. ಇವುಗಳನ್ನೆಲ್ಲ ಈ ಬಯಲಾಟನ ಗಂಡು ಬೆಟ್ಟಿದ ಆಟ ಅಂತ ಕರೀತಾರೆ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಅವತ್ತು ಅಷ್ಟೊಂದು ಭಾರ, ಸಿನಿಮಾ ಹೀರೋಗಳೆಲ್ಲ ಏನು ಭಾರ ಇರೋ ತಲೆ ಮೇಲೆ ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸಿನಿಮಾ ಹೀರೋಗಳು ಅಷ್ಟೇನು ದೊಡ್ಡಲ್ಲ, ಬಟ್ ಇವ್ರ ತಲೆ ಮೇಲೆ ಕಿರೀಟ ಭಾರ ಹೊತ್ಕೊಂಡು ತುಳಿಬೇಕು, ಆ ಡೈಲಾಗ್ಗಳು ಹೇಳ್ಬೇಕು. ಅದು ಡೈಲಾಗ್ಗಳಲ್ಲಿ ಫುಲ್ ರೋಷ ಇರಬೇಕು. ರೋಷ ಇಲ್ಲ ಅಂದ್ರೆ ಮಜಾ ಬರೋಂಗಿಲ್ಲ. ಇಷ್ಟೆಲ್ಲ ಇದಕ್ಕಾಗಿಯೇ ಅದು ಗಂಡು ಬಿಟ್ಟಿದ ಆಟ ಅಂತ ಹೇಳ್ತಾರೆ ಅಂತ ನನಗೆ ಅನಿಸ್ತು. ಅಂದರೆ ಬಯಲಾಟ ಆಡ್ಬೇಕಂದ್ರೆ ಯಾವಾಗ ಹೇಳ್ತಾ ಇರ್ತೀನಿ, ಮೀಟ್ರು ದಮ್ ಅಂತಾರಲ್ಲ, ದಮ್ ಬೇಕು, ಇಲ್ಲ ಅಂದ್ರೆ ಬಯಲಾಟ ಆಡೋಕ್ಕೆ ಸಾಧ್ಯ. 22 ಟೋಟಲ್ ಬಾಡಿ ವೇಟ್. ಮೈ ಗಾಡ್, ಕಿರೀಟ. ಓಕೆ. ಇಷ್ಟಾಗಿಯೂ ನಾವು ಈ ಒಂದು ಮಹಾಭಾರತದಿಂದ ನಾವು ಅನೇಕ ವಿಷಯಗಳನ್ನ ಕಲಿಬೋದು. ನಮಗೆ ಕೂಡ ಈ ಒಂದು ಮಹಾಭಾರತ ಪಾಠಗಳನ್ನು ಹೇಳ್ತೆ. ಅದರಲ್ಲಿ ಒಂದೇನಂದರೆ, ಅದು ಅಭಿಮಾನ ಕಾಳಗಾಗಿರೋದ್ರಿಂದ ಪಾಪ ಅರ್ಜುನ ಅಥವಾ ಕೃಷ್ಣ ಇವರು ಅರ್ಜುನನಿಗೆ, ಅಭಿಮನ್ಯುವಿಗೆ ಆಫ್ ನಾಲೆಡ್ಜ್ ಹೇಳ್ಕೊಡ್ತಾರೆ. ನಾವು